ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಂಗಳವಾರದಂದು ನೀರಲಗಿ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಸೇರಿ ಬೃಹತ್ ಮೌನ ಪ್ರತಿಭಟನೆ ಮಾಡಲಾಯಿತು. ಜೊತೆಗೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಲಾಯಿತು. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದೆ ಮಕ್ಕಳಿಗೆ ಅಪಾಯ ಆಗುವುದಕ್ಕಿಂತ ಮುಂಚೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ದರೆ ನಡೆಯೋ ಅನಾಹುತಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಎಂದು ಊರಿನ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಹಿಡ್ಕರ್ರಿ ಮಂಗ ಹಿಡ್ಕೊಂಡು ಕುಡ್ಕರ್ರಿ ದೂರ ಮುಂದೆ ಅವ್ರೇನದಾರಲ್ಲ ಅವರ ಬಂದು ಆರ್ಡರ್ ಕೊಡಲಿ, ನೀವು ಹೋಗಿ ಇಂಟಿಮೇಷನ್ ಕೊಡ್ರಿ ಸರ, ನಿಮ್ಮನ್ನ ನಾವು ಊಟ ಮಾಡಿಸಿ ಅದಕ್ಕೆ ಅವನ್ನ ಸ್ವೀಕರಿಸಿ ಮಾಡ್ಕೊಂಡು ಹೋಗ್ರಿ. ನೀವು ಅವರು ಇಲ್ಲೇ ಊಟ ಮಾಡಿ ಇಲ್ಲೇ ಇರ್ತಾರೆ, ಬರ್ರಿ. ನಮಗೂ ಏನು ಸಮಸ್ಯೆ ಅನ್ನೋದು ಅವ್ರಿಗೆ ಗೊತ್ತಾಗಲಿ, ಸರ್ಕಾರಕ್ಕೆ ಗೊತ್ತಾಗಲ್ಲ. ಇದು ಗ್ಯಾಪ್ ಆಗಕತ್ತೈತಿ, ಒಬ್ಬ ಅಧಿಕಾರಿಯಿಂದ ಒಬ್ಬ ಅಧಿಕಾರಿಯರಿಗೆ ಲೇಟ್ ಆಗಕತ್ತೈತಿ. ಸರ್ಕಾರಕ್ಕೆ ಭಾಳ ಗ್ಯಾಪ್ ಆಗುತ್ತೆ. ಈಗ 3-4 ವರ್ಷ ಐತ್ರೆ, ಇನ್ನು 8 ವರ್ಷ ಹೋಗುತ್ತೆ. ಇವು 4 ಪಟಡಿ ಬೀಳ್ತಾವ. ನಾವೇನಿಲ್ಲ ಯಾವ್ದಾರ ಹಿಂದ ದುರ್ಗಮ್ಮನ ಗುಡಿಯಾಗ ದ್ಯಾಮವ್ವ ಗುಡಿಯಾಗ ಕಲ್ತಿದ್ರು ನಮ್ಮ ಹಂಗಾಗತ್ತೆ. 8 ತಿಂಗಳಾಯ್ತು ಅಂತಾರ. ಹಿಂದ್ಗಡೆ ವ್ಯೂವರು ಒಂದು ಮೀಟಿಂಗ್ ತಗೊಂಡಿರ್ತಾರ ತಿಂಗಳದಾಗ. ನಿಮಗ್ ಏನ್ ಕುಂದೆ ಕೊರತೆ ಇದ್ರಿಪ್ಪ, ಶಾಲೆ ವಿಸಿಟ್ ಕೊಟ್ಟಿರೇ ಇಲ್ಲ, ಸಹಿ ಮಾಡಿರೇ ಇಲ್ಲ ಅಂತ ಇವ್ರು ಕೇಳ್ಬೇಕು. ಆ ವಿಷಯ ಏನಾರ ಅವ್ರು ಹಿಂದ 4 ವರ್ಷದಾರ ಒಂದ್ ವರ್ಷದ ತರ ಕೇಳ್ಕೋಬೇಕು. ಇವ್ರು ಏನ್ ಮಾಡಿದಾರೆ ಕೆಲಸನ ನಮಗೆ? ಇವರು ಹೋಗಿ ಹೇಳಿಲ್ಲ, ಇವ್ರು ಕೇಳಿಲ್ಲ, ಅವ್ರು ಕೇಳಿಲ್ಲ, ಇವ್ರು ಕೇಳಿ ಅವ್ರು ಇಟ್ಟು ನೀವು ಬರ್ತೀರಿ ಡ್ಯೂಟಿಗೆ. ನೀರ್ಲಿಗೆ ಯಾರು, ಮೇವುಂಡ್ಯಾಗ ಯಾರು, ಮುಖಂಡ್ರು ಯಾರದಾರ, ರೌಡಿಗಳು ಯಾರ, ಇದನ್ನ ವಿಚಾರ ಮಾಡಿ ಸ್ಟೇಷನ್ ಒಳಗೆ ಹಾಜರಾಗ್ತೀರಾ? ಇವ್ರು ಅದನ್ನೂ ಮಾಡಿರ್ಲಿ. ಇವ್ರು ನೀರ್ಲಿಗೆ ಏನ್ ಕುಂದು ಬರ್ತಿ ಐತಿ, ಇವ್ರು ಬಂದ್ರ ಟೇಬಲ್ ಕುಂತ್ರು ಹೋದ್ರು. ನೀರ್ಲಿಗೆ ಜನ ಗೊತ್ತಲ್ಲ ಸರ್ ಕೆಲವೊಂದು ಆಫೀಸರ್ಗಳಿಗೆ. ಅದಕ್ಕೆ ನಮಗೆ ಯಾರು ಬರ್ಬೇಕ ಅವ್ರು ಬರ್ಬೇಕ, ಒಂದು ಕೆಲಸ ಆಗಿರ್ಬೇಕು. ಅಲ್ಲಿವರೆಗೆ ಈ ಧರಣಿ ಸತ್ಯಾಗ್ರಹ ಎಂದು ನಿಲ್ಲುವುದಿಲ್ಲ.
ಇವ್ರು ಕೇಳಾರ ಹೋಗಾರ ಅಷ್ಟೇ ರೀ, ಎಲ್ಲ ಈಗ ನಿಮ್ಗ ಹಿಂದ 4-3 ವರ್ಷದ ಅರ್ಜಿ ಬಂದವ್ರಿ ಅವು ನಿಮ್ಮ ಆಫೀಸ್ ಮತ್ತೆ ಕೆಳಗದವ್ರಿ ನಮ್ ಮುಂದೆ ಹೋಗ್ಯವ್ರಿ ಎಲ್ಲ ಡಸ್ಟ್ಬಿನ್ಯಾಗ ಅರ್ಜಿ ಕೊಡೋದು ಅರ್ಜಿ ಕೊಡೋದು ನಿಮ್ಮ ಆಫೀಸ್ನಾಗ ಸ್ಟಾಫ್ ಅವ್ರೆ ಮುಂದೆ ಕಳ್ಸಿರ ಕೆಳಗತ್ತೆ ಫೈಲ್ ಮತ್ತೆ